ಸರ್ಕಾರಿ ಪ್ರೌಢಶಾಲೆ ಮಮದಾಪುರದಲ್ಲಿ ನಡೆದ ಗುರುವಂದನಾ ಕಾರ್ಯಕ್ರಮದಲ್ಲಿ ನಮ್ಮ ಪ್ರೀತಿಯ ಸ್ನೇಹಿತರು ಮತ್ತು ಶಿಕ್ಷಕರೂ ಆದಂಥ ಎನ್.ಜಿ. ಪೂಜಾರಿ ಅವರಿಂದ ಅನಿಸಿಕೆಗಳು. ಅಂದ್ರೆ ಡಾಕ್ಟರ್ ಆಗಿದ್ದೀವಿ, ಕೆಲವೊಬ್ರು ಪೊಲೀಸರಾಗಿದ್ದೀವಿ, ಕೆಲವೊಬ್ರು ಏನ್ ಮಾಡಿದ್ದೀವಿ ಅಂತಂದ್ರೆ ಸೈನಿಕರಾಗಿದ್ದೀವಿ, ಗಡಿಯಲ್ಲಿ ದೇಶವನ್ನ ಕಾಯುವಂತ ಸೈನಿಕರು ಆಗಿದ್ದೀವಿ. ಅಷ್ಟೇ ಅಲ್ಲ, ಇನ್ನೂ ಕೆಲವರು ಏನ್ ಮಾಡಿದ್ದೀವಿ ಅಂತಂದ್ರೆ ರೈತರಾಗಿದ್ದೀವಿ. ನಮಗೆ ಹೈಸ್ಕೂಲ್ ನಲ್ಲಿ ಒಬ್ರು ಸರ್ ಯಾರೋ ಹೇಳಿದ್ರು ಒಂದು ಮಾತನ್ನ, ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಂತ ಹೇಳಿ. ಅಂದ್ರೆ ದೇಶಕ್ಕೆ ಅನ್ನ ನೀಡುವಂತಹ ರೈತರನ್ನು ನೀವು ಏನ್ ಮಾಡಿದ್ದೀರಿ ಅಂದ್ರೆ ನಿರ್ಮಾಣ ಮಾಡಿದ್ದೀರಿ. ಅಂತಹ ನಿಮ್ಮೆಲ್ಲರಿಗೂ ನನ್ನ ಪರವಾಗಿ ಹೃದಯಪೂರ್ವಕ ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ. ಒಂದು ಸಾರಿ ಅಬ್ದುಲ್ ಕಲಾಂ ಅವರಿಗೆ ಒಂದು ಫಂಕ್ಷನ್ ನಲ್ಲಿ ಒಂದು ಮಾತು ಬಂತಂತೆ, ಕೇಳಿದ್ರಂತೆ ಹುಡುಗರು, ಸರ್ ನೀವು ಜಗತ್ತಿನ ಎಲ್ಲ ಯುವಕರಿಗೆ ಸ್ಫೂರ್ತಿದಾಯಕವಾಗಿದ್ದೀರಿ, ನಿಮ್ಮ ಸ್ಫೂರ್ತಿ ಯಾರು ಅಂತ ಹೇಳಿ ಏನ್ ಮಾಡಿದ್ರು ಅಂತಂದ್ರೆ ಒಂದ್ ಮಾತನ್ನ ಹೇಳಿದ್ರು, ಕೇಳಿದ್ರಂತೆ. ಆವಾಗ ಅವ್ರು ಹೇಳ್ತಾರೆ, ಒಂದ್ ಮಾತು ಹೇಳ್ತಾರೆ, ಯಾರು? ಅಬ್ದುಲ್ ಕಲಾಂ ಅವರು. ಓನ್ಲಿ 1% ಅಂತ ಹೇಳ್ತಾರೆ ಅವರು, ಓನ್ಲಿ 1%. ಏನಂತ ಹೇಳ್ತಾರೆ ಅಂತಂದ್ರೆ, ವೆನ್ ಐ ವಾಸ್ 10 years fellow 5th class, ಐ ವಾಸ್ ಸ್ಟಡಿಂಗ್ ಇನ್ ರಾಮೇಶ್ವರಂ ಐಲ್ಯಾಂಡ್. ಹೇಳ್ತಾರೆ ಏನಂತಂದ್ರೆ, ವೆನ್ ಐ ವಾಸ್ 10 years fellow 5th class, ಐ ವಾಸ್ ಸ್ಟಡಿಂಗ್ ಇನ್ ರಾಮೇಶ್ವರಂ ಐಲ್ಯಾಂಡ್. ಎಟ್ that time I had one teacher. ಶಿವ ಸುಬ್ರಹ್ಮಣ್ಯಂ ಅಯ್ಯರ್ ಅಂತ. ಅಂದ್ರೆ ಯಾವಾಗ ಅವರಿಗೆ 10 ವರ್ಷ ಆಗಿತ್ತು, 5ನೇ ಕ್ಲಾಸ್ ಅಲ್ಲಿ ಓದ್ತಾ ಇದ್ರು, ಆವಾಗ ಒಬ್ರು ಟೀಚರ್ ಅನ್ನ ಏನ್ ಮಾಡಿದ್ರು ಅಂತಂದ್ರೆ ಅವರಿಗೆ ಸ್ಫೂರ್ತಿದಾಯಕ ಆದವ್ರ ಹೆಸರನ್ನ ಹೇಳ್ತಾರೆ. ಅವರೇ ಯಾರು ಅಂತಂದ್ರೆ ಶಿವ ಸುಬ್ರಹ್ಮಣ್ಯಂ ಅಯ್ಯರ್. ನಮಗೆ ಪ್ರಾಥಮಿಕ ಶಾಲೆಯಲ್ಲಿ ಕಲಿಸಿದಂತಹ ಗುರುಗಳು ಏನ್ ಮಾಡಿರ್ತಾರೆ ಅಂದ್ರೆ ತುಂಬಾ ಪ್ರಭಾವವನ್ನು ಬೀರುತ್ತಾರೆ. ಅಂತಹ ಪ್ರಾಥಮಿಕ ಶಾಲೆಯಲ್ಲಿ ನನಗೆ ಪ್ರಭಾವ ಬೀರಿದಂತಹ ವ್ಯಕ್ತಿಗಳು ಯಾರು ಅಂತಂದ್ರೆ ಸರ್ C.R. ಚಂದ್ರಶೇಖರ್ ಗುರುಗಳು. C.R. ಚಂದ್ರಶೇಖರ್ ಗುರುಗಳು ಹೆಂಗೆ ಅಂತಂದ್ರೆ ಒಂದು ಚಿನ್ನದ ಗಣಿ ಇದ್ದಂಗೆ, ಎಷ್ಟೆಷ್ಟು ನಾವು ಅಗಿತೀವಿ ಅಷ್ಟೆಷ್ಟು ಚಿನ್ನ ಏನಾಗತ್ತೆ ಅಂತಂದ್ರೆ ಹೊರಗಡೆ ಬರತ್ತೆ. ಒಬ್ಬ ವ್ಯಕ್ತಿಗೆ ಒಬ್ಬ ವಿದ್ಯಾರ್ಥಿಗೆ ಬರೀ ಪಾಠವನ್ನ ಹೇಳ್ಕೊಡೋದು ಮಾತ್ರ ಏನಲ್ಲ ಅಂತಂದ್ರೆ ಶಿಕ್ಷಣ ಅಲ್ಲ ಅದು. ಒಬ್ಬ ವ್ಯಕ್ತಿಯನ್ನ ಸರ್ವತೋಮುಖ ಅಭಿವೃದ್ಧಿಯನ್ನಾಗಿ ಮಾಡಿದ್ರೆ ಮಾತ್ರ ಅದೇನಾಗುತ್ತೆ ಅಂದ್ರೆ ಶಿಕ್ಷಣ ಆಗತ್ತೆ. ನಾವು ಪ್ರಾಥಮಿಕ ಶಾಲೆಯಲ್ಲಿದ್ದಾಗ ನಮಗೆ ಹಾಡಿಸಿದ್ದಾರೆ, ನಮ್ಗಿನ್ನೂ ಚೆನ್ನಾಗಿ ನೆನಪಿದೆ. ನಮ್ಮ ಶಾಲೆಗೆ ಏನ್ ಮಾಡ್ತಿದ್ರು ಅಂತಂದ್ರೆ ಚೌಹಾಣ್ ಸಾಹೇಬ್ರ ಅಂತ ಬರ್ತಿದ್ರು, ರಾಠೋಡ್ ಸಾಹೇಬ್ರ ಅಂತ ಬರ್ತಿದ್ರು. ಅವ್ರು ಬರ್ತಾರೆ ಅಂದ್ರೆ ಕಂಪಲ್ಸರಿ ನಮ್ನ ಏನ್ ಮಾಡ್ತಿದ್ರು ಅಂದ್ರೆ ನಿಲ್ಲಿಸ್ತಿದ್ರು, ಹಾಡಿಸ್ತಿದ್ರು. ಸರ್ ಹೇಳಿದ್ದು, ಸರ್ ನಮ್ ಜೋಡಿ ಡ್ಯಾನ್ಸ್ ಮಾಡಿದ್ದಾರೆ, ಇದು ಅತಿರೇಕ ಏನಲ್ಲ. ಯಾಕೆಂದ್ರೆ ಹೂವನ್ನು ಮಾರುತ್ತ ಹೂವಾಡ ಗಿತ್ತಿ ಹಾಡುತ್ತಾ ಬರುತ್ತಿದ್ದಳು. ಹೂವನ್ನು ಅಂದಾಗ ತಲೆ ಏನ್ ಮಾಡ್ಬೇಕು ಅಂದ್ರೆ ಕೈ ಮೇಲೆ ಹೋಗ್ತಿತ್ತು, ಹಾಡುತ್ತಾ ಅಂದಾಗ ಏನ್ ಮಾಡ್ತಿತ್ತು ಅಂದ್ರೆ ಕೆಳಗೆ ಬರ್ತಿತ್ತು. ಮುಂದೆ ನಿಂತ ಅವ್ರು ಮಾಡ್ತಿದ್ರು, ಹಿಂದಿಂದ ನಾವು ಮಾಡ್ತಿದ್ವಿ. ಅಷ್ಟೊಂದು ಅದ್ಭುತ ಪೂರ್ವವಾಗಿ ನಮ್ಗೆ ಏನ್ ಮಾಡಿದ್ದಾರೆ ಅಂದ್ರೆ ಶಿಕ್ಷಣವನ್ನ ನೀಡಿದ್ದಾರೆ. ಇನ್ನು ನೆಕ್ಸ್ಟ್ ಲಗೋರಿ ಆಡ್ತಿದ್ವಿ, ಅವ್ರು ನಮಗ್ ಒಗಿತಿದ್ರು, ನಾವು ಸರ್ ಸಾವಕಾಶ ಒಗಿತಿದ್ವಿ. ಸರ್ ಅದರ ಅಂತೇಳಿ ಏನ್ ಮಾಡ್ತಿದ್ವಿ ಅಂದ್ರೆ ಸಾವಕಾಶ ಒಗಿತಿದ್ವಿ. ಅಂದ್ರೆ ಇದು ನಮ್ಮ ಅವರ ಮಧ್ಯೆ ಏನಾಗಿತ್ತು ಅಂದ್ರೆ ಗುರು ಶಿಷ್ಯರ ಬಾಂಧವ್ಯದೊಂದಿಗೆ ಅವ್ರಿಗೆ ತಾಯಿ ತಂದೆಗಿಂತಲೂ ಹೆಚ್ಚಿನ ಪ್ರೀತಿಯನ್ನು ನಮ್ಗೆ ಏನ್ ಮಾಡಿದ್ದಾರೆ ಅಂದ್ರೆ ನೀಡಿದ್ದಾರೆ. ಅಂದ್ರೆ ಏನಿಲ್ಲ ಅಂತಂದ್ರೆ ಅದು ಅತಿಶಯೋಕ್ತಿ ಆಗಲ್ಲ. ಏಕೆಂದ್ರೆ ಶಾಲೆಯಲ್ಲಿಯೇ ನಾವು ಏನ್ ಮಾಡ್ತಿದ್ವಿ ಅಂದ್ರೆ ಮಲಗ್ತಿದ್ವಿ. ಬೆಳಿಗ್ಗೆ 10 ಗಂಟೆಗೆ ಬಂದ್ರೆ ಸಂಜೆ 5 ಗಂಟೆವರೆಗೆ ಶಾಲೆಯಲ್ಲಿ, ಮನೆಗೆ ಹೋಗಿ ಮತ್ತೆ ವಾಪಸ್ ಬಂದು ಮತ್ತೆ ಶಾಲೆಯಲ್ಲಿ. ಬೆಳಿಗ್ಗೆ 4 ಗಂಟೆಗೆ ಬಂದ್ರು ಅಂತಂದ್ರೆ ನಮ್ ನೆಬಿಸ್ಬಿಡೋರು ಓದ್ಲಿಕ್ಕೆ. ಇದು 7ನೇ ಕ್ಲಾಸಿಗಲ್ಲ, ಇದು 5ನೇ ಕ್ಲಾಸಿಂದನೇ ನಾವ್ ಏನ್ ಮಾಡಿದೀವಿ ಅಂದ್ರೆ ಶಾಲೆಯಲ್ಲಿ ಮಲಗಿದ್ದೀವಿ. ಎಲ್ಲರೂ ಶಾಲೆಗೆ ನಮ್ಮ ಗುರುಗಳು ಹೇಳಿದ್ರು, ಶ್ರೀಗಳು ಹೇಳಿದ್ರು, ಎಲ್ಲರೂ ಕುಳಿತು ತಿಂದು ಊಟವನ್ನ ಮಾಡಿ ಸಂತೋಷ ಪಡ್ರಿ ಅಂತ ಹೇಳಿದ್ರು. ನಾವೆಲ್ಲರೂ ಏನ್ ಮಾಡಿದೀವಿ ಅಂದ್ರೆ ಮಧುಗುಣಿಕೆಯಲ್ಲಿ ಓದಿದಂತ ವಿದ್ಯಾರ್ಥಿಗಳು ಶಾಲೆಯಲ್ಲೇ ಕೂತ್ಕೊಂಡು ಏನ್ ಮಾಡ್ತಿದ್ವಿ ಅಂದ್ರೆ ರಾತ್ರಿ ಊಟನೂ ಅಲ್ಲೇ, ಮಧ್ಯಾಹ್ನದ ಊಟನೂ ಅಲ್ಲೇ, ಬೆಳಗಿನ ತಿಂಡಿಯನ್ನ ಮಾತ್ರ ಏನ್ ಮಾಡ್ತಿದ್ವಿ ಅಂದ್ರೆ ಮನೆಯಲ್ಲಿ ಮಾಡ್ತಿದ್ವಿ. ಅಂತಹ ಶಿಕ್ಷಕರನ್ನ ಪಡೆದಂತಹ ನಾವು ನಿಜವಾಗ್ಲೂ ಏನು ಅಂತಂದ್ರೆ ಧನ್ಯರು ಅನ್ಲಿಕ್ಕೆ ನನಗೆ ಏನಾಗತ್ತೆ ಅಂದ್ರೆ ಮನಸ್ಸು ತುಂಬಿ ಬರುತ್ತೆ. ಅವರ ಬಗ್ಗೆ ಎಷ್ಟು ಹೇಳಿದ್ರು ಏನು ಅಂತಂದ್ರೆ ಕಡಿಮೆನೆ ಅದು ವರ್ಣನೆ ಮಾಡ್ಲಿಕ್ಕೆ. ತುಳಸಿದಾಸರು ಒಂದ್ ಕಡೆ ಹೇಳ್ತಾರೆ, ಗುರುವಿನ ವರ್ಣನೆ ಹೆಂಗೆ ಅಂತಂದ್ರೆ ಸಪ್ತ ಸಾಗರದ ನೀರನ್ನು ತಂದು ಮಸಿಯನ್ನಾಗಿ ಮಾಡಿ ಭೂಮಿಯ ಮೇಲೆ ಬರೆದ್ರು ಏನಾಗತ್ತೆ ಅಂದ್ರೆ ಗುರುವಿನ ವರ್ಣನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತ ಮಾತನ್ನ ಏನ್ ಮಾಡ್ತಾರೆ ಅಂದ್ರೆ ತುಳಸಿದಾಸರು ಹೇಳ್ತಾರೆ. ಅದಕ್ಕಾಗಿ ಗುರುಗಳ ವರ್ಣನೆ ಮಾಡುವುದು ಏನಾಗತ್ತಂದ್ರೆ ಅಷ್ಟೊಂದು ಅಲ್ಲ, ನನ್ನ ಕಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟನ್ನ ಹೇಳಿಕೆ ಏನ್ ಮಾಡ್ತೀನಿ ಅಂದ್ರೆ ಬಯಸ್ತೀನಿ. ನಮ್ಗೆ 1ನೇ ಕ್ಲಾಸಿಂದ 5ನೇ ಕ್ಲಾಸಿಗೆ ಒಬ್ಬರೇ ಟೀಚರ್, ಯಾರು? C.R. ಚಂದ್ರಶೇಖರ್ ಸರ್ ಒಬ್ಬರೇ ಟೀಚರ್. ಮ್ಯಾಥ್ಸ್ ಅವರೇ,
ನೆಕ್ಸ್ಟ್ ಇಂಗ್ಲಿಷು ಅವರೇ, ಕನ್ನಡ ಅವರೇ, ಸಮಾಜ ಅವರೇ. ಅವರ ಜೊತೆಗೆ ಹೆಗಲು ಕೊಟ್ಟು ನಿಂತವರು ಯಾರು ಅಂತಂದ್ರೆ ನಮ್ಮ ಛಲವಾದಿ ಮೇಡಮ್ ಅವರು. ನಾನು ಏನ್ ಮಾಡ್ಬೇಕು ಅಂದ್ರೆ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೀವಿ, ಅವರು ಕೂಡಿ ಅಷ್ಟೊಂದು ನೀಟಾಗಿ ನಮ್ಮನ್ನ ಏನ್ ಮಾಡಿ, ಬರೀ ನಾನು ಹೇಳ್ತಾ ಇದ್ದೆ, ಏನು ಬರೀ ಶಿಕ್ಷಣ ಮಾತ್ರ ಅಲ್ಲ, ಅದರ ಜೊತೆಗೆ ಜೀವನದಲ್ಲಿರುವಂತಹ ನೈತಿಕ ಮೌಲ್ಯಗಳನ್ನ ಏನ್ ಮಾಡಿದ್ದಾರೆ ಅಂದ್ರೆ ನಮ್ಮಲ್ಲಿ ತುಂಬಿದ್ದಾರೆ. ಅದಕ್ಕಾಗಿ ನಾವು ಏನ್ ಮಾಡಿದೀವಿ ಅಂದ್ರೆ ಸುಂದರ ಹೂಗಳಾಗಿ ಏನ್ ಮಾಡಿದೀವಿ ಅಂತಂದ್ರೆ ಅವರ ಮುಂದೆ ನಿಂತಿದ್ದೀವಿ. ನಮ್ಮ ಮೇಡಮ್ ಅವ್ರು ಹಾಡ್ತಿದ್ರು, ನನಗೆ ಅದನ್ನ ತುಂಬಾ ಆಸೆ. ಯಾವುದೇ ಫಂಕ್ಷನ್ ಇದ್ರೆ ಗಜಮುಖನೇ ಗಣಪತಿಗೆ ನಿನ ವಂದನೆ ಅಂತ ಹಾಡಿದ್ರೆ ಅದು ನಾವು ಟೇಪಲ್ಲಿ ಕೇಳ್ತಿದೀವಿ ಮೊದಲು. ಅದೇ ರೀತಿಯಾಗಿ ಏನ್ ಮಾಡ್ತಾರೆ ಅಂದ್ರೆ ಹಾಡ್ತಾರೆ. ಅಷ್ಟೊಂದು ಸುಮಧುರ ಕಂಠ ಯಾರದು ಅಂತಂದ್ರೆ ನಮ್ಮ ಮೇಡಮ್ ಅವ್ರದ್ದು. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಇನ್ನ ಇವರೊಂದಿಗೆ HC ಮೇಡಮ್ ಅಂತಿದ್ರು ನಮ್ಗೆ. ಅವರು ಸ್ವಲ್ಪ ದಿನ ಬಂದು ನಮಗೆ ಅವರದೇ ಆದಂತ ಕೊಡುಗೆಯನ್ನ ನೀಡಿದಂತ ಮೇಡಮ್ ಯಾರು ಅಂತಂದ್ರೆ HC ಮೇಡಮ್ ಅವರು. ಅಷ್ಟಾದ ನಂತರ ಮತ್ತೆ ಗುರುಗಳಾಗಿ ಗೆಳೆಯರಾಗಿ ನಮ್ಮ ಜೊತೆ ಇದ್ದವರು ಯಾರು ಅಂತಂದ್ರೆ ಹಲಳಿ ಸರ್ ಅಂತಿದ್ರು. ಅವರು ನಮ್ಮ ಮೇಲೆ ತುಂಬಾ ಪ್ರಭಾವವನ್ನ ಬೀರಿದ್ದಾರೆ. ಇದು ಏನು ಅಂತಂದ್ರೆ ನಮ್ಮ ಪ್ರಾಥಮಿಕ ಶಿಕ್ಷಣ. ಇದಾದ್ಮೇಲೆ ನೆಕ್ಸ್ಟ್ ನಾವು ಬಂದಿದ್ದು ಎಲ್ಲಿಗೆ ಅಂತಂದ್ರೆ ಹೈಸ್ಕೂಲ್ಗೆ. ಆವಾಗ ನಮ್ಗೆ ಯಾವುದೋ ಒಂದು ಹೊರಗಿನ ಪ್ರಪಂಚಕ್ಕೆ ಬಂದಂಗೆ ಏನಾಯ್ತು ಅಂದ್ರೆ ಆಗ್ತಾ ಇತ್ತು. ಬಂದ ತಕ್ಷಣನೇ ನಮಗೆ ಕ್ಲಾಸ್ ಟೀಚರ್ ಯಾರು ಅಂತಂದ್ರೆ ನಮ್ಮ ಬಾಬಾನಗರ್ ಸರ್. ಅವ್ರದ್ದೊಂದು ಸ್ಟೈಲ್ ಇತ್ತು. ಹೊರಗಡೆಯಿಂದ ಬಂದ್ರೆ ಒಂದು ಹಾಡ ಹಾಡ್ತಿದ್ರು ಅವರು. ರಾಜ ಬೀದಿ ಒಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ ಅಂತೇಳಿ ಬಂದ ತಕ್ಷಣನೇ ಹಾಡ ಹಾಡೋದು. ಹಿಂಗೆ ಒಂದು ಭುಜವನ್ನ ಹಿಂಗ್ ಹಾರಿಸ್ತಿದ್ರು ಯಾವಾಗಲೂ. ಅದನ್ನ ನೋಡ್ಬೇಕಾದ್ರೆ ನಮ್ಗೆ ತುಂಬಾ ಖುಷಿ. ಆದ್ರೆ ನಾವ್ ಯಾವಾಗ್ಲೂ ಏನ್ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಮರಿಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ಒಂದು ಮಾತಿದೆ, ಏನು ಅಂತಂದ್ರೆ ध्यान से बड़ा कोई दान नहीं, ध्यान से बड़ा कोई दान नहीं, गुरु से बड़ा दानी नहीं, गुरु से बड़ा दानी नहीं, गुरु के बिना ज्ञान नहीं, गुरु के बिना ज्ञान नहीं, ज्ञान के बिना कोई महान नहीं ಅಂತ. ಜ್ಞಾನ ಕೆ ಬಿನಾ ಕೋಯಿ ಮಹಾನ್ ನಹಿ ಅಂದ್ರೆ ಜ್ಞಾನಕ್ಕಿಂತ ದೊಡ್ಡದಾದದ್ದು ಯಾವುದೂ ಇಲ್ಲ. ಆದ್ರೆ ಜ್ಞಾನವನ್ನ ದಾನವಾಗಿ ಮಾಡುವಂತ ಈ ಗುರುಗಳಕ್ಕಿಂತ ದೊಡ್ಡವರು ಯಾರೂ ಇಲ್ಲ ಅನ್ನುವಂತ ಮಾತನ್ನ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅವ್ರಿಗೆ ಹೆಂಗೆ ಅಂತಂದ್ರೆ ಕನ್ನಡದ ನಾಲೆಡ್ಜ್ನು ಅಷ್ಟೊಂದಿತ್ತು ನಮ್ಗೆ. ಯಾರಿಗೆ? ಬಾಬಾನಾಗರ್ ಸರ್ಗೆ. ಹೇಳ್ತಿದ್ರು ಚಾಗದ ಭೋಗದ ಕರದ ಗೇಯದ ಗೊಟ್ಟಿಯ ಲಂಪಿ ನಿಪ್ಪುಗಳಿಗೆ ಅಂತ ಹೇಳ್ಕೊಂಡು ಕೊನೆಗೆ ಒಂದು ಮಾತು ಹೇಳ್ತಿದ್ರು. ಏನು ಅಂತಂದ್ರೆ ಮರುದುಂಬಿಯಾಗಿ ಕೋಗಿಲೆಯಾಗಿ ಪುಟ್ಟುವುದು ನಂದನದವಳು ಬನವಾಸಿ ದೇಶದವಳು ಅಂತ ಏನ್ ಮಾಡ್ತಿದ್ರು ಅಂದ್ರೆ ಕನ್ನಡದ ಪಂಪನ ವಾಕ್ಯವನ್ನ ಆವಾಗ ನಮ್ಗೆ ಏನ್ ಮಾಡ್ತಿದ್ರು ಅಂದ್ರೆ ಹೇಳ್ತಿದ್ರು. ನಮಗ್ ಗೊತ್ತಾಗುವುದು ಅವಾಗ ಪೂರ್ತಿಯಾಗಿ ಗೊತ್ತಾಗ್ತಿರ್ಲಿಲ್ಲ, ಸ್ವಲ್ಪ ಮಾತ್ರ. ಪುಟ್ಟುವುದು ನಂದನದವಳು ಬನವಾಸಿ ದೇಶದವಳು. ಓ, ಏನ್ ಹೇಳ್ತಾರೆ ಸರ್ ಅಂತೇಳಿ ನಮಗ್ ಅನಿಸ್ತಿತ್ತು. ಅಷ್ಟೊಂದು ಖುಷಿಯಿಂದ ಲವಲವಿಕೆಯಿಂದ ನಮಗೆ ಪಾಠ ಮಾಡಿದಂತಹ ಗುರುಗಳಿಗೂ ನಾನು ಏನ್ ಮಾಡ್ತೇನೆ ಅಂದ್ರೆ ಈ ಸಂದರ್ಭದಲ್ಲಿ ನೆನೆಸಿ ಅವರಿಗೆ ನಮಸ್ಕಾರ ಮಾಡ್ತೀನಿ. ಇನ್ನು ನಮಗೆ 2ನೇ ಪೀರಿಯಡ್ ಸ್ಟಾರ್ಟ್ ಆಗ್ತಿತ್ತು. ಅದು ಭಯಂಕರ ಪೀರಿಯಡ್. ಅದು 2ನೇ ಪೀರಿಯಡ್ ಭಯಂಕರ ಪೀರಿಯಡ್. ಒಂದು ಮಾತಿದೆ, ಲೈಫ್ ನೀಡ್ಸ್ ಸಮ್ ಸೂಪರ್ ಪವರ್, ಲೈಫ್ ನೀಡ್ಸ್ ಸಮ್ ಸೂಪರ್ ಪವರ್ ಟು ಪುಷ್ ಯು ಅಪ್, ಟು ಪುಷ್ ಯು ಅಪ್. ದ್ಯಾಟ್ ಸೂಪರ್ ಪವರ್ ಈಸ್ ಮೋಮಿನ್ ಸರ್, ದ್ಯಾಟ್ ಸೂಪರ್ ಪವರ್ ಈಸ್ ಮೋಮಿನ್ ಸರ್. ಯಾಕೆ ಅಂತಂದ್ರೆ ನಮ್ಗೆ ಇಂಗ್ಲಿಷು ಸ್ವಲ್ಪ ಬರ್ತಾ ಇತ್ತು. ಇವರು ಒತ್ತಡಕ್ಕೆ ಏನ್ ಮಾಡಿದೀವಿ ಅಂತಂದ್ರೆ ಇಂಗ್ಲಿಷ್ ಅನ್ನ ಕನ್ನಡದಲ್ಲಿ ಬರ್ಕೊಂಡು ಕಂಠಪಾಠ ಮಾಡಕ್ ಸ್ಟಾರ್ಟ್ ಮಾಡಿದೀವಿ ನಾವು. ಇಂಗ್ಲಿಷ್ ಅನ್ನ ದ್ಯಾಟ್ ಇದ್ರೆ ಕನ್ನಡದಾಗ ದ್ಯಾಟ್ ಅಂತ ಬರೆಯೋದು. ಆ ರೀತಿ ಬರ್ಕೊಂಡು ನಾವು ಪದ್ಯ ಬಂದ ಅವ್ರ ಮುಂದೆ ಹೇಳಬೇಕು. ಹೇಳಿಲ್ಲ ಅಂದ್ರೆ ಅದು ಬ್ಯಾರೇನ ಕಥೆನ ಬೇರೆ ಇತ್ತ. ಅದರ ವಿಶೇಷತೆನೇ ಏನಾಗಿತ್ತು ಅಂದ್ರೆ ಬೇರೆ ಇತ್ತು. ಆ ರೀತಿಯಾಗಿ ನಮ್ಮ ಮೇಲೆ ಪ್ರಭಾವ ಬೀರಿದವರು ಯಾರು ಅಂತಂದ್ರೆ ಮೋಮಿನ್ ಸರ್. ನಿಜವಾಗ್ಲೂ ಮೋಮಿನ್ ಸರ್ ಸೂಪರ್ ಪವರ್ ಯಾಕಂತ ಹೇಳಿ ಹೇಳಿಕೆ ಇಷ್ಟಪಡ್ತೀನಿ ಅಂತಂದ್ರೆ ಮುಂದೆ ನಮ್ಮ ಲೈಫ್ ಅಲ್ಲಿ ತುಂಬಾ ಅವರು ಹೇಳಿಕೊಂಡದ್ದು ತುಂಬಾ ನಮ್ಗೆ ಯೂಸ್ಫುಲ್ ಆಗಿದೆ. ಬಹುಶಃ ನಾವು 9th ಕ್ಲಾಸ್ ಅಲ್ಲಿ ಇದ್ದೀವಿ. ಅವಾಗ ಏನ್ ಮಾಡ್ತಿದ್ರು ಅಂದ್ರೆ ಬೆಳಿಗ್ಗೆ 9 ಗಂಟೆಯಿಂದ 10 ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ GK ಕ್ಲಾಸ್ ಅಂತ ನಡೆಸ್ತಿದ್ರು ಅವರು. GK ಕ್ಲಾಸ್ ಅಂತ ನಡೆಸ್ತಿದ್ರು ಅವರು. ಆಗ GK ಕ್ಲಾಸ್ಗೆ ನಾವು ಏನ್ ಮಾಡ್ಬೇಕು ಅಂದ್ರೆ ಬರಬೇಕು, GK ಕ್ಲಾಸ್ ಕಲಿಬೇಕು. ಆ ನಂತರ ಏನ್ ಮಾಡ್ಬೇಕು ಅಂದ್ರೆ ಅದಕ್ಕೊಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸರ್ ಈಗ ಹೇಳ್ತೀನಿ, ನೀವು ಕೊಟ್ಟಂತ ಸರ್ಟಿಫಿಕೇಟ್ ಇನ್ನೂ ನಾವು ಏನ್ ಮಾಡಿದ್ವಿ ಅಂದ್ರೆ ಜೋಪಾನ ಮಾಡಿ ಮನೇಲಿ ಇಟ್ಕೊಂಡಿದ್ದೀವಿ. ಅಷ್ಟೇ ಅಲ್ಲ, ಅವರು ಹೇಳಿದಂತ GK ಇಂದಲೇ ನಮಗೆ ಏನ್ ಮಾಡ್ಬೇಕಾಯ್ತು ಅಂದ್ರೆ ಓದ್ಲಿಕ್ಕೆ ಪ್ರೇರೇಪಣೆ ಸಿಕ್ಕಂಗಾಯ್ತು. ಯಾವ್ದಾದ್ರು GK ಓದ್ಲಿಕ್ಕೆ. ಮುಂದೆ ನಾವು ಅಪಾಯಿಂಟ್ ಆಗಿ ಶಿಕ್ಷಕನಾಗಿ ಈಗ 18 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಲ್ಲ, ಇದರದ ಭಾಗ ಯಾರು ಆಗಿದ್ದಾರೆ ಅಂತಂದ್ರೆ ಮೋಮಿನ್ ಸರ್ ಆಗಿದ್ದಾರೆ ಅಂತೇಳಿ ನನಗೆ ಏನಾಗ್ತಾ ಇದೆ ಅಂತಂದ್ರೆ ಆ ಹೆಮ್ಮೆ ಅನಿಸ್ತಾ ಇದೆ. ಅಷ್ಟೇ ಅಲ್ಲ, ಅವ್ರ ಸ್ಟೈಲ್ನೇ ಒಂದು ಸ್ಟೈಲು. ಅವರು ನೋಡಿದ್ರೆ ನಾವು ಹಂಗಿರ್ಬೇಕು ಅಂತೇಳಿ ಏನ್ ಮಾಡ್ತಿತ್ತು ಅಂತಂದ್ರೆ ಅನಿಸ್ತಿತ್ತು.
ಇನ್ಸರ್ಟ್ ಮಾಡ್ಕೊಂಡು ಒಂದ್ ಸ್ವಲ್ಪ ಲೂಸ್ ಪ್ಯಾಂಟ್ ಹಾಕೊಂಡು ಒಳಗಡೆ ಹಿಂಗೆ ಕೈಗೆ ಸ್ಟಿಕ್ಕರ್ ಹಚ್ಕೊಂಡು ಯಾವುದು ಪೋಸ್ಟರ್ ತಂದು ಬೋರ್ಡ್ ಮೇಲೆ ಹಚ್ಚಿ ಪಾಠ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು. ಇಂಗ್ಲಿಷ್ ಅರ್ಥ ಆಗಿದ್ದಿಲ್ಲ, ಅವ್ರು ಹೇಳುವಂತಹ ಆಕ್ಷನ್ ಇದೆಯಲ್ಲ, ಈ ಆಕ್ಷನ್ ನಲ್ಲಿ ನಮಗೆ ಏನಾಗ್ತಿತ್ತು ಅಂತಂದ್ರೆ ಅದು ತಲೆಗೆ ಹೋಗ್ತಿತ್ತು. ಅಷ್ಟೊಂದು ಅದ್ಭುತವಾಗಿ ನಮಗೆ ಇಂಗ್ಲಿಷ್ ಅನ್ನ ಕಲಿಸಿಕೊಟ್ಟಂತ ಗುರುಗಳು ಯಾರು ಅಂತಂದ್ರೆ ಮೊಮಿನ್ ಗುರುಗಳು. ಇನ್ನ ನೆಕ್ಸ್ಟ್ 3ನೇ ಪೀಳಿಗೆ ಯಾವುದು ಅಂತಂದ್ರೆ ನಮ್ಗೆ ಇದು ಅಲಂಕಾರದಲ್ಲಿ ಒಂದು ಕರ್ಣಾರ್ಜುನರು ಮದಗಜಗಳಂತೆ ಹೋರಾಡಿದರು ಅಂತ. ಕರ್ಣಾರ್ಜುನರು ಮದಗಜಗಳಂತೆ ಹೋರಾಡಿದರು. ಆ ಕರ್ಣಾರ್ಜುನರು ಬೇರೆ ಯಾರು ಅಲ್ಲ, ಮಾಳಿಸರು ಮತ್ತು ರೇವತ್ಗಾಂವ್ ಸರ್. ಅವ್ರಿಬ್ಬರು ಹೆಂಗೆ ಅಂತಂದ್ರೆ ನಾವು ಅವ್ರ ದೋಸ್ತಿ ಬಾರಿ ಇತ್ತು. ನಾವು ನೋಡಿ ಏನ್ ಮಾಡ್ತಿದೀವಿ ಅಂತಂದ್ರೆ ಕಲಿತಿದ್ವಿ. ಅವ್ರು ಎಲ್ಲಿ ಹೋದ್ರು ಜೋಡಿ ಹೋಗೋರು, ಹೆಂಗ್ ಬಂದ್ರು ಜೋಡಿ ಬರೋರು. ಮಾಳಿಸರು ರೇವತ್ಗಾಂವ್ ಸರ್ ನಮಗೆ ಕನ್ನಡವನ್ನು ಮಾಡಿದ್ದಾರೆ, ಸೋಷಿಯಲ್ ಮಾಡಿದ್ದಾರೆ. ಇಬ್ರು ಸೋಷಿಯಲ್ ಮಾಡಿದ್ದಾರೆ, ಕನ್ನಡ ಮಾಡಿದ್ದಾರೆ ಇಬ್ರು. ಅದಕ್ಕೆ ಹೇಳ್ತಾ ಇದೀವಿ ಏನಂತಂದ್ರೆ ಮಾಳಿಸರು ನಮಗೆ ಎಲ್ಲರಿಗೂ ಏಟಿಗೆ ಬಂದ ತಕ್ಷಣ ಒಂದು ಕತೆ ಹೇಳ್ತಿದ್ರು. ಒಂದ್ ಊರಾಗ ಒಂದ್ ದೊಡ್ಡದಾದ ಹುಣಸೆ ಮರ ಇತ್ತು. ಹುಣಸೆ ಮರ ಇದ್ದಾಗ ಅಲ್ಲಿ ಏನಾಗಿತ್ತು ಅಂತಂದ್ರೆ ಒಬ್ರು ಮೊದ್ಲೇ ತೀರ್ಕೊಂಡಿದ್ರು. ಅದೇನಾಗ್ತಿತ್ತು ಅಂತಂದ್ರೆ ಒಂದು ಬಿಳಿ ಸೀರೆಯನ್ನು ಉಟ್ಕೊಂಡ್ ಬರ್ತಿತ್ತು. ಕೈಯಾಗಿ ಕಾಲಲ್ಲಿ ಏನಾಗ್ತಿತ್ತು ಅಂದ್ರೆ ಗಿಲ್ ಅಂತ ಆಗ್ತಿತ್ತು. ಹಾಗೆ ಅಂತ ಹೊಡೆದ್ ಬಿಡೋರು, ನಾವೆಲ್ಲ ಬೆಚ್ಚಿ ಬಿದ್ದು ಬಿಡೋರು. ಆ ಕತೆ ಏನಾಗಿದೆ ಅಂತಂದ್ರೆ ನಮ್ಗೆ ಇನ್ನೂ ನಮ್ಮ ಮನಸ್ಸಿನಿಂದ ಏನಾಗಿಲ್ಲ ಅಂತಂದ್ರೆ ಮಾಶ್ ಹೋಗಿಲ್ಲ ಅದು. ಆ ರೀತಿಯಾದಂತಹ ಮತ್ತೆ ಅದರೊಂದಿಗೆ ಏನ್ ಮಾಡಿದ್ದಾರೆ ಅಂದ್ರೆ ಸುಮಾರು ಪ್ರಾಂಶುಪಾಲರಾಗಿಯೂ ಏನ್ ಮಾಡಿದ್ದಾರೆ ಅಂತಂದ್ರೆ ಮುಖ್ಯೋಪಾಧ್ಯಾಯರಾಗೂ ಏನ್ ಮಾಡಿದ್ದಾರೆ ಅಂತಂದ್ರೆ ಅವರು ಕೆಲಸವನ್ನ ನಿರ್ವಹಿಸಿದ್ದಾರೆ. ಅದಕ್ಕೆ ರಾಜನಾಗಿ ನಿಮ್ಮ ತಂದೆ ಏನ್ ಮಾಡಿದ್ದಾರೆ, ನಿಮಗೆ ಪಟ್ಟಾಭಿಷೇಕ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಭೂಮಿಗೆ ತಂದವರು ಯಾರು ಅಂತಂದ್ರೆ ನಿಮ್ಮ ತಂದೆ. ಹೋಗಿ ನೀವು ಏನ್ ಮಾಡಿದ್ರಿ ಅಂದ್ರೆ ಅವ್ರಿಗೆ ಹೋಗಿ ನಮಸ್ಕಾರ ಮಾಡಿದ್ರಲ್ಲ ಅಂತ ಕೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ನಶಿಸಿ ಹೋಗಬಹುದಾದಂತಹ ದೇಹ ಮತ್ತು ರಾಜ್ಯವನ್ನ ಕೊಟ್ಟವ ಯಾರು ಅಂತಂದ್ರೆ ನನ್ನ ತಂದೆ. ನಶಿಸಿ ಹೋಗಬಹುದಾದ ದೇಹವನ್ನು ಮತ್ತು ರಾಜ್ಯವನ್ನು ಕೊಟ್ಟವರು ಯಾರು ಅಂತಂದ್ರೆ ನನ್ನ ತಂದೆ. ಆದ್ರೆ ನಶಿಸದೇ ಇರುವಂತಹ ವಿದ್ಯೆಯನ್ನು ಕೊಟ್ಟವ ಯಾರು ಅಂತಂದ್ರೆ ನನ್ನ ಗುರು ಅಂತ ಏನ್ ಮಾಡ್ತಾರೆ ಅಂದ್ರೆ ಅವಾಗ ಹೇಳ್ತಾರೆ. ಆದ್ರೆ ಗುರುವಿನ ಮಹತ್ವವನ್ನ ಏನ್ ಮಾಡ್ತಾರೆ ಅಂತಂದ್ರೆ ಅಂದ್ರೆ ಜಗತ್ತಿಗೆ ಗುರುವಾದವರಿಗೆ ಗುರು ಆದವರು ಯಾರು ಅಂತಂದ್ರೆ ನಮ್ಮ ಗುರುಗಳು ಅಂತ. ಯಾರು ಗುರು ಆಗಿದ್ದಾರೆ ಅವರಿಗೆ ಗುರು ಆದವರು ಯಾರು ಅಂತಂದ್ರೆ ನಮ್ಮ ಗುರುಗಳು. ಅಂತಹ ಮಾಳಿಸರು ಮತ್ತೆ ರೇವತ್ಗಾಂವ್ ಸರ್ಗೂ ಕೂಡ ನಾನು ಏನ್ ಮಾಡ್ತೇನೆ ಈ ಸಂದರ್ಭದಲ್ಲಿ ನನ್ನ ಹೃದಯಪೂರ್ವಕ ನಮನಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇನ್ನ ನೆಕ್ಸ್ಟ್ ನಾವು ಹೇಳ್ತಿದ್ದಾಗ ನಮ್ಗೆ ಸೈನ್ಸ್ ಹೇಳೋರು ಯಾರು ಅಂದ್ರೆ ಮಡ್ ಸರ್. ಅವ್ರ ಸ್ಟೈಲೇ ಬೇರೆ ಇತ್ತು. ಅವ್ರು ಬಂದ್ರ ಅಂದ್ರೆ ಒಂದು ಹಸನ್ಮುಖಿಯಾಗಿ ಬಂದು ನಮಗೆ ಹೇಳಿದ ತಕ್ಷಣ ಬೆಲ್ಲ ಆದ ತಕ್ಷಣ ಆಯ್ತಾ ಬರ್ಕೊಂಡ್ರ ಎಲ್ಲ ಮುಗಿತಾ ಅಂದವ್ರು ಏನ್ ಮಾಡೋರು ಮತ್ತೆ ಹೋಗೋರು. ಬೆಲ್ಲ ಆದ ತಕ್ಷಣ ಕರೆಕ್ಟ್ ಆಗಿ ಒಳಗಡೆ ಇರೋರು, ಬೆಲ್ಲ ಆದ ತಕ್ಷಣ ಕರೆಕ್ಟ್ ಆಗಿ ಹೊರಗಡೆ. ವಿಜ್ಞಾನದ ರಸದೌತಣವನ್ನು ನೀಡಿದವರು ಯಾರು ಅಂತ ಹೇಳಿ ನಮಗೆ ಮಾಡಿಸೋರು. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೇನೆ. ನೆಕ್ಸ್ಟ್ ನಮಗೆ ಸಮಾಜವನ್ನು ಬೋಧಿಸಿದಂತ ಇನ್ನೊಬ್ರು ಶಿಕ್ಷಕರಿದ್ದಾರೆ. ಅದು ಯಾರು ಅಂತಂದ್ರೆ ಸಜ್ಜನ್ ಸರ್. ಸಜ್ಜನ್ ಸರ್ ಅಂದ್ರೆ ನಮ್ಗೆ ಏನಾಗತ್ತೆ ಅಂದ್ರೆ ಟೂರ್ ನೆನಪಾಗತ್ತೆ. ಟೂರ್ಗೆ ನಾವೆಲ್ಲ ಹೋದಾಗ ನಮ್ಮ ಮಕ್ಕಳೊಂದಿಗೆ ಮಕ್ಕಳಾಗಿ ಶಿಕ್ಷಕರಾಗಿ ನಮ್ಮ ಜೊತೆ ಬೆರ್ತದಂತ ಸನ್ನಿವೇಶ ಅದನ್ನ ನಾವು ಯಾವತ್ತೂ ಮರಿಲಿಕ್ಕಾಗಲ್ಲ ಸರ್. ಅದಕ್ಕಾಗಿ ನಿಮಗೂ ಕೂಡ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ನೆಕ್ಸ್ಟ್ ಲೋಕೋ ವಿಭಿನ್ನೋ ರುಚಿ ಅನ್ನೋ ಹಾಗೆ 8th ಆದ್ಮೇಲೆ 9th ಬಂದ ಮೇಲೆ ನಮಗೆ ಕನ್ನಡ ಸರ್ ಹೊಸದಾಗಿ ಒಬ್ರು ಬಂದ್ರು. ಅದು ಮತ್ತೆ ಯಾರು ಅಲ್ಲ, ಗಿಡಗಂಟಿ ಸರ್. ಅವರು ಬಹುಶಃ ಸರ್ ಬೇರೆ ಕಡೆ ಎಲ್ಲೋ ಮಾಡಿದ್ರು ಅಂತ ಕಾಣುತ್ತೆ, ನನಗೆ ಅಷ್ಟೊಂದು ಇಲ್ಲ. ಕಾರವಾರ ಕಡೆ ಏನೋ ಎಲ್ಲೋ ಮಾಡಿದ್ರು, ಮೈಸೂರು ಡಿವಿಷನ್ ನಲ್ಲಿ ಮಾಡಿ ಬಂದಿದ್ರು. ಭಾಷೆ ಒಂದ್ ಸ್ವಲ್ಪ ಏನಾಗಿತ್ತು ಅಂತಂದ್ರೆ ಚೇಂಜ್ ಇತ್ತು. ಅವರು ಹೇಳುವಂತದ್ದು ನಾವು ಕೇಳ್ಬೇಕಾದ್ರೆ ಏನ್ ಹೇಳ್ತಾರೆ ಅಂತೇಳಿ ಅಷ್ಟೊಂದು ಕ್ಯೂರಿಯಾಸಿಟಿಯಾಗಿ ನಾವ್ ಏನ್ ಮಾಡ್ತಿದೀವಿ ಅಂದ್ರೆ ಕೇಳ್ತಾ ಇದೀವಿ. ಕೆಲವೊಂದು ಪದ್ಯಗಳನ್ನ ಕೆಲವೊಂದು ಸಾಲುಗಳನ್ನ ಅವರು ಯಾವ ಪುಸ್ತಕ ನೋಡದೆ ತಮ್ಮದೇ ಆದ ದಾಟಿಯಲ್ಲಿ ಸರಾಗವಾಗಿ ಏನ್ ಮಾಡ್ತಾ ಇದ್ರು ಅಂದ್ರೆ ಹೇಳ್ಕೊಂಡು ಹೋಗ್ತಾ ಇದ್ರು. ಅಂದ್ರೆ ಇಷ್ಟೊಂದು ಜ್ಞಾನವನ್ನ ಹೊಂದಿ ನಮಗೆ ಆ ಜ್ಞಾನದ ಸವಿಯನ್ನ ಸವಿಲಿಕ್ಕೆ ಅವಕಾಶ ಮಾಡಿಕೊಟ್ಟಂತವ್ರು ಯಾರು ಅಂತಂದ್ರೆ ಗಿಡಗಂಟಿ ಸರ್. ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ನೆಕ್ಸ್ಟ್ ನಾವೆಲ್ಲ ಮಾತಾಡಿದೀವಿ. ಸಿರುಕ್ನಳ್ಳಿ ಸರ್ ಅಂದ್ರೆ ನಮಗೇನ್ ನೆನಪಾಗತ್ತೆ ಅಂದ್ರೆ ನೆನಪಾಗತ್ತೆ ಅಂತ. ಆ ವ್ಯಕ್ತಿ ಆ ಗುರುಗಳ ಹತ್ತಿರ ಎಷ್ಟು ಕಠೋರವಾಗಿ ನಮ್ಮನ್ನ ಒಂದು ಹದಕ್ಕೆ ತಂದಿದ್ದಾರೆ. ಅಷ್ಟೇ ತುಂಬಾ ಸೂಕ್ಷ್ಮವಾದಂತಹ ಪ್ರೀತಿಯಿಂದ ಕೂಡಿದಂತಹ ಒಂದು ಮನಸ್ಸಿದೆ. ಅದನ್ನ ಒಂದ್ಸರಿ ಏನಾಯ್ತು ಅಂದ್ರೆ ಗೊತ್ತಾಯ್ತು. ಸೈನ್ಸ್ ಸರ್ ನಮಗೆ NV ಬಾಬಾನಗರ್ ಸರ್ ನಮ್ಮ ಶಾಲೆಗೆ ಬಂದ ನಂತರ ಪ್ರಥಮವಾಗಿ ನಾವು ಏನ್ ಮಾಡಿದ್ವಿ ಅಂದ್ರೆ ಬಿಜಾಪುರ ಜಿಲ್ಲಾ ಲೆವೆಲ್ದು ವಸ್ತು ಪ್ರದರ್ಶನಕ್ಕೆ ನಾನು ಮತ್ತು ಡಾಕ್ಟರ್ BS ಉಗ್ರಾಣ್ ಅವರು ಹೋಗಿದ್ವಿ. ರಾತ್ರಿ ಹೋದ್ವಿ.
ರಾತ್ರಿ ಹೋದಾಗ ಅಲ್ಲೆಲ್ಲ ನಾವು ಆಕಾಶ ವೀಕ್ಷಣೆ ಅದು ಇದು ಎಲ್ಲ ಮಾಡಿದ್ವಿ. ಬೆಳಿಗ್ಗೆ ಏನ್ ಮಾಡಿದ್ವಿ ಅಂದ್ರೆ ಸ್ನಾನ ಮಾಡಬೇಕು ಅಂತ ಹೇಳಿ ಹೋಗ್ತಾ ಇದ್ವಿ. ಹೋಗ್ಬೇಕಾದ್ರೆ ಸಿರಿಕ್ನಳ್ಳಿ ಸರ್ ಏನಾಗಿತ್ತು ಅಂದ್ರೆ ಬಿಜಾಪುರಕ್ಕೆ ಟ್ರಾನ್ಸ್ಫರ್ ತಗೊಂಡಿದ್ವಿ. ನಾವು ಸುಮ್ನೆ ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ವಿ. ಹೋಗುವಾಗ ಅವ್ರು ನಮ್ ಕಂಡು ಹಿಡಿದ್ರು. ಮಮದಾಪುರ ಕೋಡಿಗಳ ಅಂದ್ಬಿಟ್ರು. ಅಂದಾಗ ಗಾಬರಿ ಆಗ್ಬಿಡ್ತು ನಮಗೆ. ಮಮದಾಪುರ ಕೋಡಿಗಳ ಅಂದಾಗ ಯಾರಪ್ಪ ಅಂತ ನೋಡಿದ್ವಿ. ಅಂದಾಗ ಸಿರಿಕ್ನಳ್ಳಿ ಸರ್ ಯಾಕೆ ಅಂತಂದ್ರು. ಅವಾಗ ಹಿಂಗ್ ಹೇಳಿದ್ವಿ. ಅಷ್ಟೊಂದು ನಾವು ಮಾತಾಡ್ಲಿದ್ರು, ನಾವು ನೋಡದೇ ಇದ್ರು ನಮ್ಮನ್ನ ಪ್ರೀತಿಯಿಂದ ಅವರೇ ಮಾತಾಡಿಸಿ ಒಳ್ಳೇದಾಗ್ಲಿ ಫಸ್ಟ್ ಬರಿ ಪ್ರೈಸ್ ಅಂತ ಅನ್ಕೊಂಡು ನಮ್ಮನ್ನ ಬೆನ್ನು ತಟ್ಟಿದವರು ಯಾರು ಅಂತಂದ್ರೆ ಸಿರಿಕ್ನಳ್ಳಿ ಸರ್. ಅಂದ್ರೆ ಗುರುವಾಗಿ ನೆಕ್ಸ್ಟ್ ಆ ಮಮತೆಯನ್ನ ಕೊಟ್ಟು ನಮ್ಮನ್ನ ಎಲ್ಲರೂ ಹೇಳಿದೀವಿ ನಾವು ಈ ಲೆವೆಲ್ಗೆ ಬರ್ಬೇಕಾದ್ರೆ ಎಲ್ಲಾ ಶಿಕ್ಷಕರ ಪಾತ್ರನೂ ಏನಾಗಿದೆ ಅಂದ್ರೆ ಅಷ್ಟೇ ಮುಖ್ಯ ಆಗಿದೆ ಅನ್ನುವಂತ ಮಾತನ್ನ ಹೇಳಿ ಸಿರಿಕ್ನಳ್ಳಿ ಸರ್ ಕೂಡ ಅವರು ಇನ್ನೊಂದು ಏನು ಅಂತಂದ್ರೆ ಆಗ್ಬೇಕು ಅಂದ್ರೆ ಆಗ್ಬೇಕು ಅಷ್ಟೇ. ಅದಕ್ಕೆ ಎರಡನೇದು ಆಪ್ಷನ್ ಇರ್ಲಿಲ್ಲ. ಗೆಲ್ಲಬೇಕು ಅದನ್ನ ಬಿಟ್ಕೊಂಡು ಬೇರೆ ಇಲ್ಲ. ಆ ಗೆಲ್ಲಬೇಕು ಅನ್ನುವಂತ ಹಠನೆ ಏನ್ ಮಾಡಿದೆ ಅಂದ್ರೆ ನಮ್ಮೆಲ್ಲಾ ಸ್ನೇಹಿತರನ್ನ ಈ ರೀತಿಯಾಗಿ ಕುಂಡಿಸ್ಲಿಕ್ಕೆ ಕಾರಣ ಆಗಿದೆ ಅಂತ ಹೇಳಿ ಸಿರಿಕ್ನಳ್ಳಿ ಸರ್ಗೂ ಕೂಡ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅರ್ಪಿಸ್ತಾ ಇದ್ದೇನೆ. ನೆಕ್ಸ್ಟ್ ನಮ್ಮ ಮಠ್ ಸರ್ ಹೋದ್ಮೇಲೆ ನಮಗೆ ಬಂದವರು ಯಾರು ಅಂತಂದ್ರೆ NV ಭಾವನಗರ್ ಸರ್. ಅವರನ್ನು ನಾವು ಏನ್ ಮಾಡ್ಬೇಕು ಅಂದ್ರೆ ನೆನೆಸ್ಕೊಳ್ಳೇಬೇಕು. ಈಗ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಹಲವಾರು ಬದಲಾವಣೆಗಳಾಗಿದ್ದಾವೆ. ನನಗನ್ಸುತ್ತೆ ಹಲವಾರು ಬದಲಾವಣೆಗಳೇನಾಗಿದ್ದಾವೆ. ಆ ಹಲವಾರು ಬದಲಾವಣೆಗಳನ್ನ ಮೊದಲೇ ನಮ್ಮ ಮೇಲೆ ಪ್ರಯೋಗ ಮಾಡಿದವರು ಯಾರು ಅಂತಂದ್ರೆ ನಮ್ಮೆಲ್ಲ ಗುರುಗಳು ಮಾಡಿದ್ದಾರೆ ಅಂತ. ಈಗ ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ ಮನೆ ಭೇಟಿ, ಎಲ್ಲ ಟೀಚರ್ಸ್ ಏನ್ ಮಾಡೋದು ಮನೆಗೆ ಹೋಗೋದು, ಮಕ್ಕಳನ್ನ ಕರ್ಕೊಂಡು ಬರೋದು. ಇದನ್ನ ಪ್ರೈಮರಿ ಸ್ಕೂಲ್ ಇದ್ದಾಗ ನಮ್ಮ ಹಿರೇಮಠ ಸರ್ ಮೊದಲೇ ಮಾಡಿಬಿಟ್ಟಿದ್ರಿ. ಇದನ್ನ ಈಗ ಮಾಡುವಂತದನ್ನ ಎಷ್ಟು 25 ವರ್ಷಗಳ ಹಿಂದೆನೆ ಏನಾಗಿದೆ ಅಂತಂದ್ರೆ ನಮಗೆಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ಈ ಪ್ರಯೋಗಗಳನ್ನ ಮಾಡಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈಗ LB ಅಂತ ಬಂದಿದೆ ನಮ್ಗೆ. ಅಂದ್ರೆ ಪ್ರತಿಯೊಂದು ಪಾಠ ಆಗಬೇಕು, ಅದ್ರ ಮೇಲೆ ಏನಾಗಬೇಕು ನೋಡಿ ಟೆಸ್ಟ್ ಆಗಬೇಕು ಅಂತ. 24 ಪಾಠಗಳು, 24 ಪಾಠಗಳಿಗೆ ಒಂದೊಂದು ಟೆಸ್ಟ್ ಗಳನ್ನ ಮಾಡಿದವರು ಯಾರು ಅಂತಂದ್ರೆ NV ಭಾವನಗರ್ ಸರ್. ಒಂದ್ ಪಾಠ ಆಯ್ತಾ ಒಂದ್ ಟೆಸ್ಟ್, ಒಂದ್ ಪಾಠ ಆಯ್ತಾ ಒಂದ್ ಟೆಸ್ಟ್. ಇವನ್ ಟೆಸ್ಟ್ ಆದ್ರೆ ಮರುದಿನ ಏನು ಅಂತಂದ್ರೆ ರಿಸಲ್ಟ್. ನಮಗೆ ಒಂಥರ ಉತ್ಸುಕತೆ ಇತ್ತು ಅದರಲ್ಲಿ. ಏನಂತಂದ್ರೆ ಇದು ಏನು ಟೆಸ್ಟ್ ಮಾಡಿಸ್ಬಿಡ್ತಾವೆ ಹೆಂಗೆ ಅಂತಂದ್ರೆ ಅವರು 25ಕ್ಕೆ ಏನ್ ಬಿಡಬೇಕು ಅಂದ್ರೆ 24, 25 ಬಿಡಬೇಕು. 20 ಬಿದ್ರೆ ಏನ್ ಮಾಡೋದು ಬಯಸ್ಕೊಳ್ದಾಕಿತ್ತು. ಅಷ್ಟೊಂದು ಏನ್ ಮಾಡ್ತಾ ಇದ್ರು ಅಂತಂದ್ರೆ ನಮಗೆ ನಮ್ಮನ್ನ ಮೇಲೆತ್ತಲಿಕ್ಕೆ ತುಂಬಾ ಏನ್ ಮಾಡಿದ್ದಾರೆ ಅಂತಂದ್ರೆ ಸಹಕಾರಿಯಾಗಿದ್ದಾರೆ. ಇನ್ನೊಂದು ಮಾತನ್ನ ನೆನೆಸ್ಕೊಳ್ಬೇಕು, ಅವರು ಅದರೊಂದಿಗೆ ನಮ್ಮ ಜೀವನದಲ್ಲೂ ಏನ್ ಮಾಡಿದ್ದಾರೆ ಅಂತಂದ್ರೆ ಯಾವಾಗಲೂ ಟಚ್ ಅಲ್ಲಿ ಇದ್ದಾರೆ. ನಾವು ಇವರೆಲ್ಲರ ನಮ್ಮೆಲ್ಲ ಗುರುಗಳ ಆಶೀರ್ವಾದದಿಂದ ಕಲಿತು ನಾವು ಮುಂದೆ ಹೋದಾಗ ನಮಗೆ ದಾರಿ ತಿಳಿಯಲ್ಲ ಒಮ್ಮೊಮ್ಮೆ. ಯಾಕೆ ಅಂತಂದ್ರೆ ನಾವ್ ಏನ್ ಮಾಡ್ಬೇಕು ಅನ್ನೋದು ನಮಗೇನಾಗಂಗಿಲ್ಲ ಅಂದ್ರೆ ಗೊತ್ತಾಗಂಗಿಲ್ಲ. ಅವಾಗ ನಾವು ನೋಡ್ಬೇಕಾದದ್ದು ಯಾರನ್ನ ಅಂತಂದ್ರೆ ಮತ್ತೆ ಗುರುಗಳನ್ನೇ. ಎಷ್ಟೇ ದೊಡ್ಡವನಾದರೂ, ಎಷ್ಟೇ ಎತ್ತರಕ್ಕೂ ಬೆಳೆದ್ರು ಗುರುಗಳಿಗೆ ನಾವೇನು ಅಂತಂದ್ರೆ ಶಿಷ್ಯರೇ. ನಾವು ಗುರುಗಳಿಗೆ ಶಿಷ್ಯರೇ. ಅವಾಗ ಏನಾಗತ್ತೆ ಅಂದ್ರೆ ನಾವು ಕಲ್ ದೊಡ್ಡವರಾದ್ಮೇಲೆ ಎಲ್ಲ ಗುರುಗಳ ಆಶೀರ್ವಾದದಿಂದ ನಮಗೂ ಏನಾಯ್ತು ಅಂತಂದ್ರೆ ಒಂದು 2-3 ಅಪಾಯಿಂಟ್ ಒಮ್ಮೆ ಆಯ್ತು. ಅಂದ್ರೆ ಒಮ್ಮೆ SD ಆಯ್ತು, ಒಂದು FD ಆಯ್ತು, ಒಂದು ಹೈಸ್ಕೂಲ್ ಟೀಚರ್ ಆಯ್ತು. ಅವಾಗ ಏನ್ ಮಾಡಿದೀನಿ ಅಂದ್ರೆ ಸರ್ ಕೇಳಿದೆ ನಾನು, ಸರ್ ಏನ್ ಮಾಡ್ಬೇಕ್ರಿ, ಏನ್ ಯಾವಾಗ ಹೋಗ್ಬೇಕು ಅನ್ನೋದು ನನ್ಗೆ ಗೊತ್ತಾಗಲ್ಲ. ಅವರು ನೇರವಾಗಿ ಒಂದೇ ಮಾತು ಹೇಳಿದ್ರು, ನೋಡಪ್ಪ ನೀ ರೊಕ್ಕ ಮಾಡೋದಿತ್ತಂದ್ರ FD ರೊಕ್ಕ ಮಾಡೋದು